ಓಂ ತತ್ವ ಸಮನ್ವಯಾತ್ ಓಂ. ಈ ಸಮನ್ವಯಾಧಿಕರಣಕ್ಕೆ ಸಂಬಂಧಪಟ್ಟಂತೆ ಪದ್ಮನಾಭತೀರ್ಥರು, ಜಯತೀರ್ಥರು ಮತ್ತೆ ತ್ರಿವಿಕ್ರಮ ಪಂಡಿತರು ಹೇಳಿದ್ದೆಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಇನ್ನು ಮುಂದೆ ಶಾಂಕರ ಭಾಷ್ಯ ಮತ್ತು ರಾಮಾನುಜ ಭಾಷ್ಯಗಳಲ್ಲಿ ಅದಕ್ಕೆ ಹೇಳಿರುವಂತಹ ಅರ್ಥ ಮತ್ತು ಚಂದ್ರಿಕಾದಲ್ಲಿ ಅದನ್ನು ಮಾಡಿರುವ ವಿಮರ್ಶೆ, ಇದನ್ನು ಕೂಡ ನಾವೀಗ ನೋಡಬೇಕು. ತತ್ವ ಸಮನ್ವಯ ಸೂತ್ರದ ಅರ್ಥವನ್ನು ಮತ್ತೊಂದು ಬಾರಿ ನೋಡೋಣ. ಈ ಸೂತ್ರಕ್ಕೆ ಹಿಂದಿನಿಂದ ಶಾಸ್ತ್ರಯೋನಿ ಅನ್ನುವ ಪದವನ್ನು ಮತ್ತೊಂದು ಬಾರಿ ಅರ್ಥದ ಸ್ಪಷ್ಟತೆಗಾಗಿ ಅಧ್ಯಾಯ ಮಾಡಿಕೊಳ್ಬೇಕು. ಮತ್ತೆ ಸಮ್ ಅನ್ನುವ ಉಪಸರ್ಗವನ್ನು ಸೇರಿಸಿಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ತತ್ ತು ಆ ಬ್ರಹ್ಮವೇ. ಈ ಸೂತ್ರದಲ್ಲಿ ತತ್ ತು ಅಂತಿದ್ದೇ ಇದೆ. ತತ್ ಅಂದ್ರೆ ಆ ಬ್ರಹ್ಮ, ತು ಅಂದ್ರೆ ಏವ ಆ ಬ್ರಹ್ಮವೇ. ಸಮನ್ವಯಾತ್ ಈ ಉಪಕ್ರಮ ಉಪಸಂಹಾರ ಮೊದಲಾದ ಲಿಂಗಗಳಿಂದ ಅದರಲ್ಲಿ ಪ್ರಬಲ ಯಾವುದು ದುರ್ಬಲ ಯಾವುದು ಅಂತೆಲ್ಲ ವಿಚಾರ ಮಾಡಿ ಹೀಗೆ ಆಳವಾದ ವಿಮರ್ಶೆ ಮಾಡಿದ ಬಳಿಕ ಆ ಲಿಂಗಗಳಿಂದಲೇ ಸಂಶಾಸ್ತ್ರಯೋನಿ ಆ ಬ್ರಹ್ಮನೇ ಚೆನ್ನಾಗಿ ಶಾಸ್ತ್ರದಿಂದ ಪ್ರತಿಪಾದ್ಯ ಅಂತ ಇಷ್ಟಾರ್ಥ. ಮುಂದೆ ಶಾಂಕರ ಭಾಷ್ಯದಲ್ಲಿ ಇದಕ್ಕೆ ಏನು ಅರ್ಥ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಈ ಮೀಮಾಂಸಕರ ಒಂದು ಪ್ರಶ್ನೆ ಶಂಕರಾಚಾರ್ಯರ ಕಣ್ಣೆದುರಿಗಿದೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಈ ಸೂತ್ರ ಹೊರಟಿದೆ ಅಂತ ಅವರ ಅಭಿಪ್ರಾಯ. ಮೀಮಾಂಸಕರ ಅಭಿಪ್ರಾಯ ಏನು ಅದನ್ನೀಗ ನೋಡೋಣ. ಎಲ್ಲಾ ವೇದಗಳು ಕೂಡ ಯಜ್ಞಯಾಗಾದಿ ಕಾರ್ಯಗಳನ್ನೇ ಹೇಳ್ತವೆ. ಮೀಮಾಂಸಕರು ಕಾರ್ಯತಾವಾದಿಗಳು, ಅದು ನಿಮ್ಗೆ ಗೊತ್ತಿದೆ. ಶಬ್ದಗಳು ಇರುವುದೇ ಏನನ್ನಾದರೂ ಮಾಡಬೇಕು ಅಥವಾ ಏನನ್ನಾದರೂ ಮಾಡಬಾರದು ಅನ್ನುವುದನ್ನ ಎದುರುಗಡೆ ಇರುವಂತಹ ವ್ಯಕ್ತಿಗೆ ತಿಳಿಸ್ಲಿಕ್ಕೆ. ಹೀಗೆ ಯಾವುದೇ ಶಬ್ದ ಪ್ರಮಾಣ ಆಗಬೇಕಾದ್ರೆ, ಅದು ಸಾರ್ಥಕ ಆಗಬೇಕಾದ್ರೆ ಇಂಥದನ್ನು ಮಾಡಿ ಇಂಥದನ್ನು ಮಾಡಬೇಡಿ ಅಂತ ಹೇಳಬೇಕು. ಅದನ್ನು ಮಾಡದೆ ಹೋದ್ರೆ ಆ ಶಬ್ದ ಸಾರ್ಥಕ ಆಗೋದೇ ಇಲ್ಲ, ಅದು ಅಪ್ರಮಾಣ ಆಗಿಬಿಡ್ತದೆ. ಈ ಬ್ರಹ್ಮ ಇವನು ಯಾವುದೇ ಒಂದು ಕಾರ್ಯ ಅಲ್ಲ. ಬ್ರಹ್ಮ ಸಿದ್ಧ ವಸ್ತು. ವಸ್ತುಗಳು ಎರಡು ಥರ, ಸಿದ್ಧ ವಸ್ತು ಮತ್ತು ಕಾರ್ಯವಸ್ತು ಅಂತ. ವಸ್ತು ಅಂದ್ರೆ ಥಿಂಗ್ ಅಂತ ಅರ್ಥ. ಯಾವುದೇ ಒಂದು ಸಂಗತಿ ಅದು ಕಾರ್ಯರೂಪವಾದದ್ದು ಮತ್ತೆ ಸಿದ್ಧ ರೂಪವಾದದ್ದು ಅಂತ ಎರಡು ಥರ. ಈ ಬ್ರಹ್ಮ ಯಾವುದೇ ಯಜ್ಞ ಆಗಾದಿ ರೂಪ ಕಾರ್ಯನೂ ಅಲ್ಲ, ಅಥವಾ ಹಿಂಸಾ ನಿಷೇಧ ರೂಪನಾದಂಥ ನಿಷೇಧನೂ ಅಲ್ಲ. ಅವನೊಂದು ಸಿದ್ಧ ಸ್ವರೂಪ. ಈ ಬ್ರಹ್ಮ ಸಿದ್ಧ ಸ್ವರೂಪನಾದ್ರಿಂದ ಕಾರ್ಯನೇ ಅಲ್ಲ. ಆದ್ದರಿಂದ ಶಾಸ್ತ್ರಕ್ಕೆ ಅವನು ವಿಷಯನೇ ಅಲ್ಲ. ಆ ಶಾಸ್ತ್ರಗಳು ಆ ಬ್ರಹ್ಮನನ್ನು ಹೇಗೆ ಪ್ರತಿಪಾದನೆ ಮಾಡಬೇಕು? ಈ ಪ್ರತಿಪಾದನೆಯೇ ಮಾಡೋದಿಲ್ಲ ಅಂತ ಒಂದು ಪ್ರಶ್ನೆ. ಹೀಗೆ ಮೀಮಾಂಸಕರು ಈ ಹಿಂದಿನ ಸೂತ್ರದ ಮೇಲೆ ಒಂದು ಆಕ್ಷೇಪ ಮಾಡುವ ಸಾಧ್ಯತೆ ಇದೆ. ಅದಕ್ಕಾಗಿ ಈ ಉತ್ತರವನ್ನು ಹೇಳ್ತಿದ್ದಾರೆ, ಈ ಸೂತ್ರವನ್ನು ಹೇಳ್ತಿದ್ದಾರೆ ಅಂತ ಶಂಕರಾಚಾರ್ಯರು ಅದರ ಹಿನ್ನೆಲೆ ಹೇಳ್ತಾರೆ. ತು ಅಂದ್ರೆ ಈ ಆಕ್ಷೇಪ ಏನು ಸರಿಯಲ್ಲ. ಶಂಕರ ಭಾಷ್ಯದಲ್ಲಿ ಹೇಳಿದ ಅರ್ಥ ಹೀಗಿದ್ದಿರಬೇಕು. ಸಮನ್ವಯಾತ್ ಉಪಕ್ರಮಾದಿ ಲಿಂಗಗಳನ್ನ ಅವರು ಕೂಡ ಒಪ್ಪೇ ಹೋಗ್ತಾರೆ. ಸ್ವಲ್ಪ ಏನಾದರೂ ವ್ಯತ್ಯಾಸ ಇದ್ದಿರಬಹುದು ಉಪಕ್ರಮ ಉಪಸಂಹಾರ ಮೊದಲಾದ ಲಿಂಗಗಳ ಕುರಿತಾಗಿ. ಇಂಥ ಎಲ್ಲ ಲಿಂಗಗಳ ಮೂಲಕ ಶಾಸ್ತ್ರದ ತಾತ್ಪರ್ಯವನ್ನು ನಾವು ವಿಚಾರ ಮಾಡಿದರೆ ತತ್ ಆ ಬ್ರಹ್ಮ ಶಾಸ್ತ್ರ ಪ್ರತಿಪಾದನೆ ಆಗಿದ್ದಾನೆ. ಕಾರ್ಯದಲ್ಲಿ ಮಾತ್ರ ಶಾಸ್ತ್ರಕ್ಕೆ ತಾತ್ಪರ್ಯ, ಅಸಿದ್ಧದಲ್ಲಿ ತಾತ್ಪರ್ಯ ಇಲ್ಲ ಅಂತ ನೀವು ಹೇಳಬಾರದು ಅಂತ ಅರ್ಥ. ಅದನ್ನ ಶಾಂಕರ ಭಾಷ್ಯದಲ್ಲಿ ಮತ್ತು ಮುಂದಿನ ಗ್ರಂಥಗಳಲ್ಲಿ ವಿಶೇಷವಾಗಿ ವಿಚಾರ ಮಾಡಿದ್ದಿರಬಹುದು. ನಮ್ಮ ಶಾಸ್ತ್ರಗಳಲ್ಲಿ ಕೂಡ ಮಾಡೇ ಇದ್ದಾರೆ, ಅದು ನಿಮಗೆ ಗೊತ್ತಿದ್ದೇ ಇದೆ. ಇಲ್ಲೇ ಹೋದರೂ ಸ್ಥೂಲವಾಗಿ ಹೇಳ್ತೇನೆ. ಮೀಮಾಂಸಕರು ಈ ವಾದ ಮಾಡ್ತಾರೆ. ಮೀಮಾಂಸಕರು ಯಾರು ಕಾರ್ಯವನ್ನೇ ಮುಖ್ಯ ಅಂತ ಒಪ್ತಾರೆ ಅವರು ವಾದ ಮಾಡ್ತಾರೆ. ಕಾರ್ಯವನ್ನೇ, ಯಾವ್ದಾದ್ರು ಒಂದು ಕಾರ್ಯವನ್ನು ಹೇಳಬೇಕು ಅಥವಾ ಯಾವ್ದಾದ್ರು ಒಂದು ಕಾರ್ಯವನ್ನು ಮಾಡಬೇಡ ಅಂತ ಹೇಳಬೇಕು ಶಾಸ್ತ್ರ ಅಂತ. ಆದರೆ ಆಚಾರ್ಯರು ತತ್ವನಿರ್ಣಯದಲ್ಲಿ ಮತ್ತು ಬೇರೆ ಗ್ರಂಥಗಳಲ್ಲಿ ಕೂಡ ಅದನ್ನ ವಿಶದವಾಗಿ ವಿಚಾರ ಮಾಡಿದ್ದಾರೆ. ನಾವು ಭಾಷೆಯನ್ನು ಕಲಿಯುವುದು
ಹೇಗೆ ಅಂತ ಮೀಮಾಂಸಕರು ಮತ್ತು ಉಳಿದ ವಾದಿಗಳು, ವಿಶೇಷತಃ ತತ್ವವಾದಿಗಳು, ಅವುಗಳ ನಡುವೆ ಚರ್ಚೆ ಇದೆ. ಪ್ರಾಯ ಹೀಗೇನೆ ಸ್ವಲ್ಪ ತಿದ್ದುಪಡಿ ಜೊತೆಗೆ ಶಾಂಕರ ಭಾಷ್ಯದಲ್ಲಿ ಕೂಡ ಆ ಮೀಮಾಂಸಕರ ಖಂಡನೆ ಇದ್ದಿರಬಹುದು. ಭಾಷೆಯನ್ನು ಕಲಿಯುವಾಗ ಚಿಕ್ಕ ಮಗು ಇಂಥದ್ದು ಯಾವುದನ್ನು ಮಾಡಬೇಡ, ಇಂಥದನ್ನು ಮಾಡಬೇಕು ಅಂತ ಕಲಿಯೋದಿಲ್ಲ. ಸ್ವಲ್ಪ ದೊಡ್ಡದಾದ್ಮೇಲೆ ಆ ಥರ ಕಲಿತದೆ. ತೀರಾ ಚಿಕ್ಕ ಮಗುವಾಗಿದ್ದಾಗ ಎಳೆಯ ಶಿಶುವಿಗೆ ಮನಸ್ಸು ಕೂಡ ಇನ್ನೂ ಪಕ್ವವಾಗಿಲ್ಲದೆ ಇದ್ದಾಗ ಅದಕ್ಕೆ ಇವನು ತಂದೆ, ಇವನು ತಾಯಿ, ಇದು ಅಜ್ಜ, ಇದು ಅಜ್ಜಿ ಅಂತ ಹೀಗೆ ಮಾತುಗಳನ್ನು ಕಲಿಸ್ತಾರೆ. ಅವೆಲ್ಲ ಸಿದ್ಧ ವಸ್ತುಗಳೇ. ಆದ್ರಿಂದ ಕಾರ್ಯವಸ್ತುವಿನ ಬಗ್ಗೆ ಮಾತ್ರ ಶಾಸ್ತ್ರಕ್ಕೆ ಪ್ರಾಮಾಣ್ಯ ಅಂತ ನೀವು ಹೀಗೆ ಹೇಳಬೇಕಾಗಿಲ್ಲ ಅಂತ ಅದರ ನಿರಾಕರಣೆ. ಸಿದ್ಧ ಸಾಧ್ಯ ಅಂತ ಹೀಗೆ ಬಂತಲ್ಲ, ಸಿದ್ಧ ಅಥವಾ ಸಾಧ್ಯ ಅಥವಾ ಕಾರ್ಯ, ಸಾಧ್ಯ ಅಥವಾ ಕಾರ್ಯ ಪರ್ಯಾಯ ಪದಗಳು ಅಂತ ಹೇಳ್ಬೋದು. ಸಾಧ್ಯವಾದಂತಹ ಕಾರ್ಯವಾದಂತಹ ಸಂಗತಿಯನ್ನೇ ಈ ವಾಕ್ಯಗಳು ಹೇಳಬೇಕು ಅಂತ ಈಗ ನೀವು ಅಭಿಪ್ರಾಯ ಪಡ್ತಿರಲ್ಲ, ಅದರದ್ದು ನಿರಾಕರಣೆ ಬೇರೆ ಬೇರೆ ಗ್ರಂಥಗಳಲ್ಲಿ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಹೊರಟಿದ್ದೆ. ವ್ಯಕ್ತಿಗೆ ಬೇಕಾಗಿರುವುದು ಇಷ್ಟ ಸಾಧನ. ಅವನು ಏನನ್ನ ಪ್ರತಿಪಾದನೆ ಮಾಡಿದರೆ ಅದು ಅವನಿಗೆ ಇಷ್ಟ ಆಗ್ತದೋ ಅಂಥದನ್ನ ಯಾವುದೇ ವಾಕ್ಯ ಆದರೂ ಪ್ರತಿಪಾದನೆ ಮಾಡಬೇಕು. ಸಂಗತಿ ಅದೊಂದು ಕೆಲಸ, ಅದೊಂದು ಕಾರ್ಯವೋ ಅಥವಾ ಒಂದು ಸಿದ್ಧವಾದಂತಹ ವಸ್ತುವೋ ಅಂತ ಅನ್ನೋದು ಮುಖ್ಯ ಅಲ್ಲ. ಇಷ್ಟ ಸಾಧನೆ ತಾತ್ಪರ್ಯ ಅಂತ ತತ್ವ ನಿರ್ಣಯ ಮೊದಲಾದ ಕಡೆ ಬಂದಿರೋದು. ಅದರಿಂದ ವ್ಯಕ್ತಿಗೆ ಏನು ಇಷ್ಟ, ಚಿಕ್ಕ ಮಗುವಿಗೆ ತನ್ನ ತಾಯಿ ತಂದೆ ಅವುಗಳೇ ಇಷ್ಟ. ಆದ್ರಿಂದ ಅವುಗಳ ಕುರಿತು ಬೋಧನೆ ಮಾಡಿದರೆ ಒಂದು ವಾಕ್ಯ, ಇವನು ತಂದೆ, ಇವನು ತಾಯಿ ಅಂತ ಮಗುವಿನ ಗಮನವನ್ನು ಆ ಕಡೆ ಸೆಳೆದರೆ ಅದು ಇಷ್ಟ ಆಗಿರೋದ್ರಿಂದ ಅದರ ಬಗ್ಗೆ ಆ ಮಗುವಿಗೆ ಸಂತೋಷ ಆಗೋದ್ರಿಂದ, ಅದು ಇಷ್ಟ ಸಾಧನ ಆಗಿರೋದ್ರಿಂದ ಆಯಾ ತಂದೆ ತಾಯಿ ಮೊದಲಾದ ಶಬ್ದಗಳಿಗೆ ಆಯಾ ಶಬ್ದವಾಚಕತ್ವ ಇದೆ, ಆಯಾ ಅರ್ಥವಾಚಕತ್ವ ಇದೆ ಅಂತ ಅನ್ನೋದನ್ನ ಆ ಮಗು ಸುಲಭವಾಗಿ ಗ್ರಹಿಸ್ತದೆ. ಆದ್ರಿಂದ ನಿರ್ದಿಷ್ಟವಾದ ಕಾರ್ಯವನ್ನೇ ಹೇಳಬೇಕು. ಒಂದು ಯಾವುದೋ ಪುಸ್ತಕವನ್ನು ತೆಗೆದುಕೊಂಡು ಬಾ, ಒಂದು ಆಕಳು ತೆಗೆದುಕೊಂಡು ಬಾ ಅಂತ ಹೀಗೆ ಆ ವಾಕ್ಯ ಹೇಳಬೇಕಂತ ಏನಿಲ್ಲ. ಹಾಗೆ ಹೇಳಬಾರ್ದಂತನೂ ಇಲ್ಲ, ಅದ್ರದ್ದು ಪೂರ್ಣ ನಿರಾಕರಣೆ ಏನಿಲ್ಲ. ಆದರೆ ಒಂದು ವಾಕ್ಯ ಪ್ರಮಾಣ ಆಗಬೇಕಾದ್ರೆ ಕಾರ್ಯವನ್ನೇ ಹೇಳಬೇಕಂತೇನಿಲ್ಲ. ಅದು ಆಯಾ ವ್ಯಕ್ತಿ ಯಾವ್ಯಾವ ಸ್ಥಾನದಲ್ಲಿದ್ದಾನೆ, ಯಾವ್ಯಾವ ಸಾಧನೆ, ಯಾವ್ಯಾವ ಹಂತದಲ್ಲಿದ್ದಾನೆ ಅಂತ ಅನ್ನೋದನ್ನೆಲ್ಲ ಅವಲಂಬಿಸಿರ್ತದೆ. ಈಗ ಉದಾಹರಣೆಗೆ ಶಾಸ್ತ್ರಗಳು ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತವೆ. ಆ ಬ್ರಹ್ಮನನ್ನ ಕುರಿತಾದಂತಹ, ಆ ಬ್ರಹ್ಮನನ್ನು ತಲುಪಬೇಕಾದಂತಹ ಕರ್ಮಗಳನ್ನು, ಯಜ್ಞಯಾಗಾದಿಗಳನ್ನು ಕೂಡ ಪ್ರತಿಪಾದನೆ ಮಾಡ್ತವೆ. ಇದು ಒಂದು ಸಂಗತಿ ಮತ್ತೊಂದು ಕಡೆ ಎಲ್ಲೋ ಬಂದಿದೆ ಅಂತ ನನಗೆ ನೆನಪು. ಯಾರಿಗೆ ಈ ಬ್ರಹ್ಮ ಅಂತ ಅನ್ನೋದು ಕೇವಲ ಒಂದು ಇನ್ಸ್ಟ್ರೂಮೆಂಟ್ ಆ ಸಾಧಕರ ಪಾಲಿಗೆ, ಅವರಿಗೆ ಬೇಕಾಗಿರುವುದು ಸುಖ, ದುಃಖ ಪರಿಹಾರ ಕಾಣಬೇಕು ಮತ್ತೆ ಸುಖ ಪ್ರಾಪ್ತ ಆಗಬೇಕು. ಹೀಗೆ ಬಯಸುವವರಿಗೆ ಬ್ರಹ್ಮ ಅಂತನ್ನುವುದು ಇಷ್ಟ ಸಾಧನ. ಬೇಕಾಗಿರುವುದು ಯಾವುದು? ಸುಖ ಪ್ರಾಪ್ತಿ, ದುಃಖ ಪರಿಹಾರ. ಅದಕ್ಕಾಗಿ ಬ್ರಹ್ಮ ಸುಖ ಸಾಧನ. ಅದಕ್ಕಾಗಿ ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತಾರೆ. ಕೆಲವರು ಬಹಳ ಶ್ರೇಷ್ಠರಾದಂತಹ ಉತ್ತಮಾಧಿಕಾರಿಗಳು ಮೊದಲಾದವರಿದ್ದರೆ ಅವರು ಬ್ರಹ್ಮನನ್ನು ಕೂಡ ಕೇವಲ ಜ್ಞಾನಕ್ಕಾಗಿಯೇ ಅಪೇಕ್ಷೆ ಪಡ್ತಾರೆ. ಬ್ರಹ್ಮನ ಜ್ಞಾನವೇ ಅವರಿಗೆ ಇಷ್ಟ ಸಾಧನ. ಆದ್ದರಿಂದ ಅದನ್ನ ಶಾಸ್ತ್ರ ಪ್ರತಿಪಾದನೆ ಮಾಡಿದರೆ ಸಾಕು. ಹೀಗೂ ಕೂಡ ಮತ್ತೊಂದು ಕಡೆ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಬಂದಿದೆ ಅಂತ ಹೀಗೆ ನೆನಪು. ಆದ್ದರಿಂದ ಯಾವುದೇ ಶಾಸ್ತ್ರ ಅದು ಇಷ್ಟ ಸಾಧನವನ್ನು, ನಿಮಗೇನು ಇಷ್ಟ ಆಗಿದೆ, ಇಷ್ಟ ಮತ್ತು ಇಷ್ಟ ಸಾಧನವನ್ನು ಪ್ರತಿಪಾದನೆ ಮಾಡಿದರೆ ಸಾಕು. ಅದು ಕಾರ್ಯವನ್ನೇ ಪ್ರತಿಪಾದನೆ ಮಾಡಬೇಕು ಅಥವಾ ಸಿದ್ಧವನ್ನು ಪ್ರತಿಪಾದನೆ ಮಾಡಬಾರದು ಅಂತ ಹೀಗೇನು ಅದ್ರ ಬಗ್ಗೆ ಎಲ್ಲೂ ಜಗತ್ತಿನಲ್ಲಿ ದೃಷ್ಟಾಂತಗಳು ಕಂಡಿಲ್ಲ. ಜಗತ್ತಿನಲ್ಲೂ ದೃಷ್ಟಾಂತಗಳು ಕಂಡಿಲ್ಲ, ಶಾಸ್ತ್ರದಲ್ಲೂ ಕೂಡ ಕಂಡಿಲ್ಲ ಅಂತ ಅದರ ತಾತ್ಪರ್ಯ. ಅದಕ್ಕೆ ಶಾಂಕರ ಭಾಷ್ಯದಲ್ಲಿ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಸದೇವ ಸೌಮ್ಯದಮಗ್ರ ಆಸೀತ್ ಅಂತ ಇದು ಉಪಕ್ರಮ ವಾಕ್ಯ ಛಾಂದೋಗ್ಯ ಉಪನಿಷತ್ನಲ್ಲಿ. ಆರಂಭದಲ್ಲಿ ಸತ್ತಾದದ್ದು ಒಂದೇ ಇತ್ತು ಅಂತ, ಸೌಮ್ಯ ಅಂತ ಸಂಬೋಧನೆ ಹಿಂದೆ ಬಂದಿದ್ದೇನೆ, ಅದನ್ನು ಹೇಳಿದ್ದೆ. ಐತದಾತ್ಮ್ಯವಿದಂ ಸರ್ವಂ ಅಂತ ಇದು ಉಪಸಂಹಾರ ವಾಕ್ಯ. ಇದಕ್ಕೆ ಎಲ್ಲವೂ ಈ ಬ್ರಹ್ಮವೇ ಆಗಿದೆ ಅಂತ ಶಾಂಕರ ಭಾಷ್ಯದಲ್ಲಿ ಅದ್ವೈತ ಸಂಪ್ರದಾಯದಲ್ಲಿ ಅರ್ಥ ಹೇಳ್ತಾರೆ.
ತತ್ವಮಸಿ ಅಂತ ಅನ್ನೋದು ಅಭ್ಯಾಸ. ಸ ಆತ್ಮ ತತ್ವಮಸಿ ಶ್ವೇತಕೇತು ಅಂತ ಮತ್ತೆ ಅಲ್ಲಿ ಬರ್ತಿರ್ತದೆ. ಇದು ಅಭ್ಯಾಸ. ಹೀಗೆ ಉಪಕ್ರಮ, ಉಪಸಂಹಾರ, ಅಭ್ಯಾಸ ಇವುಗಳ ಮೂಲಕ ಆ ಪರಬ್ರಹ್ಮನೇ ಆ ಪ್ರಕರಣದಿಂದ ಪ್ರತಿಪಾದ್ಯ ಅಂತ ಗೊತ್ತಾಗ್ತದೆ. ಆದ್ದರಿಂದ ವೇದಾಂತಗಳಿಗೆ ಬ್ರಹ್ಮನಲ್ಲೇ ತಾತ್ಪರ್ಯ ಇದೆ ಅಂತ ಅನ್ನೋದ್ರ ಬಗ್ಗೆ ಏನೂ ವಿವಾದ ಬೇಕಾಗಿಲ್ಲ ಅಂತ ಶಾಂಕರ ಭಾಷ್ಯದ ಅಭಿಪ್ರಾಯ. ಮತ್ತೆ ಚಂದ್ರಿಕಾದಲ್ಲಿ ಅದನ್ನು ವಿಮರ್ಶಿಸಿರುವುದು ಹೇಗೆ ಅಂದರೆ, ಸ್ವಪ್ರಭತ್ವಾತ್ ಅಸಂದಿಗ್ಧೆ ಅವಾಚ್ಯತ್ವಾತ್ ಶ್ರುತಿಗೋಚರೆ ನಿರ್ವಿಶೇಷೀ ಚ ತನ್ಮಾತ್ರೆ ಕಥಂ ಶ್ರುತಿ ಸಮನ್ವಯ. ಜೀವ ಬ್ರಹ್ಮ ಇಬ್ಬರು ಒಂದೇ. ಜೀವ ಸ್ವಪ್ರಕಾಶ, ಅದರಿಂದ ಅವನು ಸರ್ವವೇದ್ಯ, ಈಗಾಗಲೇ ತಿಳಿದೇ ಇದ್ದಾನೆ. ಅದರ ಬಗ್ಗೆ ಶಾಸ್ತ್ರಗಳು ಹೇಳಬೇಕಾದ ಅಗತ್ಯ ಏನಿಲ್ಲ. ಯಾಕೆಂದರೆ ಶಾಸ್ತ್ರ ಇರುವುದೇನು, ನಮಗೆ ತಿಳಿಯದೇ ಇದ್ದುದನ್ನ ಶಾಸ್ತ್ರ ತಿಳಿಸ್ಬೇಕು. ನಮಗೆ ತಿಳಿಯದೇ ಇರುವಂತಹ ಅಂಶ ಯಾವುದು ಕೂಡ ಬ್ರಹ್ಮನಲ್ಲಿಲ್ಲ. ಅವನು ನಿರ್ವಿಶೇಷ ನಿರ್ಗುಣ ಚೇತನ, ಆದ್ದರಿಂದ ಅವನು ಶಬ್ದವಾಚ್ಯನೇ ಅಲ್ಲ ಅಂತ ಅದ್ವೈತದ ಅಭಿಪ್ರಾಯ ಇದೆ. ಅದರಿಂದ ಶಾಸ್ತ್ರಗಳು ಅದನ್ನು ಹೇಗೆ ಹೇಳಬೇಕು ಅಂತ ಚಂದ್ರಿಕಾದಲ್ಲಿ ಮಾಡಿರುವಂಥ ವಿಮರ್ಶೆ ಇದೆ. ಮತ್ತೆ ಅದರ ಮೇಲೆ ಅವರು ಇದು ಸ್ಥೂಲವಾದ ವಿಮರ್ಶೆಯನ್ನಷ್ಟೇ ನಾವು ನೋಡಿದ್ದೇವೆ. ಮತ್ತೇನಾದರೂ ವಿಶೇಷ ಸಂಗತಿಗಳನ್ನು ಅವರು ಅಲ್ಲಿ ತಮ್ಮನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೇಳಿದರೆ ಅದಕ್ಕೆ ಆಳವಾದಂತಹ ವಿಚಾರ ಮತ್ತೆ ಮುಂದುವರಿತದೆ. ರಾಮಾನುಜ ಭಾಷ್ಯದಲ್ಲಿ ಹೇಗಿದೆ ಅನ್ನೋದನ್ನು ನೋಡಬೇಕು. ಶಾಸ್ತ್ರೀಯ ಕಾರಣತ್ವಂತು ಬ್ರಹ್ಮಣ ಸೂಪಪದ್ಯತೆ ಪುರುಷಾರ್ಥತೆಯ ತಸ್ಮಿನ್ ಬೋಧಕತ್ವೇನ ಚಾನ್ವಯಾತ್. ಈ ಯಾಗ, ಜ್ಯೋತಿಷ್ಠೋಮ ಮೊದಲಾದ ಯಾಗಗಳು ಇವೆಲ್ಲ ಸ್ವರ್ಗಕ್ಕೆ ಸಾಧನ ಅಂತ ವೇದದಿಂದ ಗೊತ್ತಾದರೆ ಅದನ್ನು ಮಾಡಬೇಕು ಅಂತ ನಾವು ಕೂಡ ಪ್ರಯತ್ನಿಸ್ತೇವೆ. ಹಿಂಸೆ ಮಾಡಬಾರದು ಅಂತ ಶಾಸ್ತ್ರ ಹೇಳಿದರೆ ಹಿಂಸೆ ಮಾಡುವುದರಿಂದ ನಾವು ದೂರ ಇರ್ತೇವೆ. ಆದರೆ ಬ್ರಹ್ಮ ಸರ್ವಜ್ಞ, ಅವನ ಜಗತ್ಕಾರಣ ಅಂತ ಹೀಗೆ ಹೇಳಿದರೆ ಪ್ರವೃತ್ತಿ ಅಥವಾ ನಿವೃತ್ತಿ ಎರಡೂ ಕೂಡ ಆಗೋದಿಲ್ಲ. ಆದ್ದರಿಂದ ಬ್ರಹ್ಮಶಾಸ್ತ್ರ ಪ್ರತಿಪಾದ್ಯ ಅಲ್ಲ ಅಂತ ಒಂದು ಪೂರ್ವಪಕ್ಷ. ಇದು ಕೂಡ ಹೆಚ್ಚು ಕಡಿಮೆ ಹಿಂದಿನ ಪೂರ್ವಪಕ್ಷದಂತೆಯೇ ಇದೆ. ಅದಕ್ಕೆ ಉತ್ತರ ತತ್ವ ಸಮನ್ವಯ. ಆ ಬ್ರಹ್ಮನನ್ನು ತಿಳಿಯಲಿಕ್ಕೆ ಶಾಸ್ತ್ರವೇ ಆಧಾರ. ಆದ್ದರಿಂದ ತತ್ವ ಅಂದರೆ ಆದ್ದರಿಂದ ಅಂತ ಅರ್ಥ. ತತ್ವ ಅಂದರೆ ತಸ್ಮಾತ್ ಅಂತ ಅರ್ಥ. ಅದು ಕೂಡ ಹಿಂದೆ ಎಷ್ಟೋ ಕಡೆ ಸಾಹಿತ್ಯದಲ್ಲಿ ನಾವು ನೋಡಿದ್ದೇವೆ. ಯಾಕೆಂದರೆ ಸಮನ್ವಯಾತ್, ಸ್ವತಃ ಪುರುಷಾರ್ಥನುಪಂಥ ಬ್ರಹ್ಮನನ್ನೇ ಶಾಸ್ತ್ರಗಳು ಹೇಳುವುದರಿಂದ ಅನ್ವಯ ಅಂದರೆ ಪ್ರತಿಪಾದ್ಯತ್ವೇನ ಸಂಬಂಧ ಅಂತರ್ಥ. ರಾಮಾನುಜ ಭಾಷ್ಯದಲ್ಲಿ ಸ್ವಯಂ ಬ್ರಹ್ಮನೇ ನಮಗೆ ಪುರುಷಾರ್ಥ ರೂಪನಾಗಿದ್ದಾನೆ. ಆದ್ದರಿಂದ ಅವನಲ್ಲಿ ಈ ಅನ್ವಯ ಇದೆ, ಪ್ರತಿಪಾದ್ಯತ್ವೇನ ಸಂಬಂಧ ಇದೆ. ಪ್ರತಿಪಾದ್ಯತ್ವೇನ ಸಂಬಂಧ ಇರುವುದರಿಂದ ಏನೂ ತೊಂದರೆ ಇಲ್ಲ ಅಂತ ಅರ್ಥ. ಶಾಸ್ತ್ರಗಳು ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತಲೇ ಹೇಳಬೇಕಾಗಿಲ್ಲ. ಯಾರ ಜ್ಞಾನದಿಂದ ಪರಮಾನಂದ ಪ್ರಾಪ್ತಿ ಆಗ್ತದೆ ಉತ್ತರನೂ ಹಾಗೇ ಇದೆ, ಹೆಚ್ಚು ಕಡಿಮೆ ಹಿಂದೆ ಬಂದಂತೆ. ನಮಗದು ಇಷ್ಟ ಅಥವಾ ಇಷ್ಟ ಸಾಧನ ಆದರೂ ಸಾಕು. ಪರಮಾನಂದ ಆಗಿಬಿಟ್ರೆ ಅಂತ ತತ್ವವನ್ನು ಹೇಳಿಬಿಟ್ರೆ ಶಾಸ್ತ್ರ ಸಾರ್ಥಕ ಆಗ್ತದೆ. ವ್ಯಕ್ತಿಗೆ ಆನಂದ ಆಗುವುದು ಮುಖ್ಯ. ಆದ್ದರಿಂದ ಬ್ರಹ್ಮನ ಜ್ಞಾನವೇ ಆನಂದಕರ, ಶಾಸ್ತ್ರ ಅದನ್ನು ಹೇಳಿದರೆ ಸಾಕು ಅಂತ ಅದರ ತಾತ್ಪರ್ಯ. ಚಂದ್ರಿಕಾದಲ್ಲಿ ಅದರ ವಿಮರ್ಶೆ ಹೀಗೆ ಮಾಡಿದ್ದಾರೆ. ಈ ಪ್ರಥಮಾಧ್ಯಾಯ ಏನಿದೆ ಇದು ಸಮನ್ವಯಾಧ್ಯಾಯ. ಎಲ್ಲ ಶಬ್ದಗಳನ್ನು ಕೂಡ ಭಗವಂತನಲ್ಲಿ ಸಮನ್ವಯ ಮಾಡಿ ತೋರಿಸುವಂತಹ ಅಧ್ಯಾಯ ಇದೆ. ಹಾಗೆ ತಾತ್ಪರ್ಯ ಲಿಂಗಗಳನ್ನು ತೋರಿಸಬೇಕು. ಯಾವ ಶಬ್ದಕ್ಕೆ ಯಾವ ವಸ್ತುವಿನಲ್ಲಿ ಹೇಗೆ ತಾತ್ಪರ್ಯ ಇದೆ ಮತ್ತು ಆ ತಾತ್ಪರ್ಯ ಇರಲಿಕ್ಕೆ ಏನು ಲಿಂಗ. ಲಿಂಗ ಅಂದರೆ ಒಂದು ಧರ್ಮ ಆ ವಸ್ತುವಿನಲ್ಲಿ ಇರ್ತದಲ್ಲ. ಇಂಥ ಧರ್ಮ ಅಲ್ಲಿರೋದ್ರಿಂದ ಘಟಕ್ಕೊಂದು ಕಂಬುಗ್ರೀವಾದಿಮತ್ವ ಅಂತ ಅನ್ನೋದೊಂದು ಧರ್ಮ, ಗೋವಿಗೆ ಶಾಸನಾದಿಮತ್ವ ಅಂತ ಅನ್ನೋದೊಂದು ಧರ್ಮ. ಇವೆಲ್ಲ ತಾತ್ಪರ್ಯ ಲಿಂಗಗಳು. ಅಥವಾ ನಾನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದ್ದೇನೆ ಸ್ವಲ್ಪ ಮೈಮರವಿನಿಂದ. ತಾತ್ಪರ್ಯ ಲಿಂಗಗಳು ಅಂದರೆ ಇದು ಉಪಕ್ರಮ ಉಪಸಂಹಾರಾದಿಗಳು. ಆ ತಾತ್ಪರ್ಯ ಲಿಂಗಗಳನ್ನು ತೋರಿಸಿ ಶಬ್ದಗಳ ಸಮನ್ವಯ ಮಾಡಿ ಈ ಅಧ್ಯಾಯದಲ್ಲಿ ತೋರಿಸ್ಬೇಕು. ನಾನು ಶಾಸನಾದಿಮತ್ವ ಕಂಬುಗುರುವಾದಿಮತ್ವ ಅಂತ ಹೇಳಿದೆ, ಅದನ್ನು ಬಿಟ್ಟುಬಿಡಿ. ತಾತ್ಪರ್ಯ ಲಿಂಗಗಳು ಅಂದರೆ ಉಪಕ್ರಮ ಉಪಸಂಹಾರಾದಿಗಳು. ಅವುಗಳನ್ನು ತೋರಿಸಿ ಶಬ್ದಗಳ ಸಮನ್ವಯವನ್ನು ಈ ಅಧ್ಯಾಯದಲ್ಲಿ ಮಾಡ್ತಿದ್ದಾರೆ. ಅದನ್ನು ಹೇಳಬೇಕು. ಮತ್ತೆ ಇಲ್ಲಿ ಹೇಳಿದ ವಿಷಯವನ್ನೇ ಮುಂದಿನ ಸೂತ್ರದಲ್ಲಿ ಕೂಡ ಈಕ್ಷತೆ ನಾ ಶಬ್ದಂ ಆನಂದಮಯೋಭ್ಯಾಸ ಇತ್ಯಾದಿ ಕಡೆ ವಿವರಿಸ್ತಾರೆ. ಆದ್ದರಿಂದ ಹೀಗೆ ಯಾರು ಕಾರ್ಯವಾದ ಸಂಗತಿಯನ್ನೇ ಶಾಸ್ತ್ರ ಹೇಳಬೇಕು ಅಂತ ಹೇಳ್ತಾರೆ ಅವರ ಪ್ರಶ್ನೆಗೆ ಉತ್ತರ ರೂಪವಾಗಿ ಇದು ಹೊರಟಿದೆ ಅಂತ ಅನ್ನೋದು ಯೋಗ್ಯ ಅಲ್ಲ. ಶಾಸ್ತ್ರ ಯೋನಿತ್ವಾತ ಅಂತ ಹಿಂದೆ ಬಂದಿದೆ, ತತ್ವ ಸಮನ್ವಯಾತ ಅಂತ ಇಲ್ಲಿ ಬಂದಿದೆ. ಬ್ರಹ್ಮ ಶಾಸ್ತ್ರ
ಶಾಸ್ತ್ರ ಪ್ರತಿಪಾದ್ಯನ ಆಗಿಯೇ ಇದ್ದಾನೆ, ಶಾಸ್ತ್ರದಿಂದ ಮಾತ್ರ ಪ್ರತಿಪಾದ್ಯ ಅಂತ ಹಿಂದಿನ ಅಧಿಕರಣದಲ್ಲಿ ಬಂತು. ಬ್ರಹ್ಮನಾದ ವಿಷ್ಣು ಮಾತ್ರ ಶಾಸ್ತ್ರ ಪ್ರತಿಪಾದ್ಯನಾಗಿದ್ದಾನೆ ಅಂತ ಈ ಅಧಿಕರಣದಲ್ಲಿ ಬರ್ತಾ ಇದೆ. ಹೀಗೆ ಅದಕ್ಕೆ ತಾತ್ಪರ್ಯ ಹೇಳುವುದೇ ಉಚಿತ ಅಂತ ರಾಮಾನುಜ ಭಾಷ್ಯದ ವಿಮರ್ಶೆ ಚಂದ್ರಿಕಾದಲ್ಲಿ ಬಂದಂತೆ.